ಸೊ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ವಾರದಿಂದ ನಾನು ಯೂಟ್ಯೂಬ್ನ ಏನೂ ಅಪ್ಡೇಟ್ ಮಾಡಿಲ್ಲ, ಯೂಟ್ಯೂಬಲ್ಲಿ ಏನು ಸಮೇತನೂ ಹಾಕಿಲ್ಲ. ಸೊ ಕಾರಣಾಂತರಗಳಿಂದ ಒಂದು ವಾರ ನಾನು ಊರಲ್ಲಿ ಇರಲಿಲ್ಲ. ನಮ್ಮ ಚಿತ್ರದುರ್ಗದಲ್ಲಿ ನಾನು ಬೆಂಗಳೂರು ಹೋಗಿದ್ದೆ. ಏನಪ್ಪ ಅಂತಂದರೆ ನಮ್ಮ ದೊಡ್ಡಪ್ಪಂಗೆ ಹುಷಾರಿದ್ದಿಲ್ಲ. ಸೊ ಹಂಗಾಗಿ ಆಸ್ಪತ್ರೆಯಲ್ಲಿದ್ದೆ. ಅಂದರೆ ಆಸ್ಪತ್ರೆ ಜೀವನ ಎಷ್ಟು ಕಷ್ಟ ಅಂತ ಅಂದರೆ ಗಾಯ್ಸ್, ಒಂದು ಎಲ್ಲದಕ್ಕೂ ತೊಂದರೆ. ಬಟ್ ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಆಗುತ್ತೆ. ಒಬ್ಬ ಮನುಷ್ಯ ಚೆನ್ನಾಗಿ ಗಟ್ಟಿಯಾಗಿದ್ದು ಕುಗ್ಗೋಗ್ಬಿಟ್ರೆ ಒಂದೇ ಸಲ ಯಾವ ಥರ ಫೀಲ್ ಆಗುತ್ತೆ ಹೇಳ್ರಿ. ಸೊ ನನಗೂ ಅದೇ ಥರನೇ ಫೀಲ್ ಆಯಿತು, ಫೀಲ್ ಆಗ್ತಿದೆ, ಈಗಲೂ ಸಮೇತ ಆಗ್ತಿದೆ. ಹಾಗಾಗಿ ನಾನು ಈಗ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ಲಿದ ಕಾರಣ ನಾನು ನಿಮಗೆ ಹೇಳ್ತಿದ್ದೀನಿ. ನಮ್ಮ ದೊಡ್ಡಪ್ಪ ಚೆನ್ನಾಗಿದ್ರು. ಸ್ವಲ್ಪ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿ ಲಿವರ್ ಡ್ಯಾಮೇಜ್ ಆಯಿತು. ಡ್ಯಾಮೇಜ್ ಆಗಿದ ಕಾರಣ ನಾನು ಲಾಸ್ಟು 7ನೇ ದಿನಕ್ಕೆ ಬರೋ ಟೈಮಲ್ಲಿ ಡಾಕ್ಟ್ರ್ ಕರೆದು ಒಂದು ಮಾತು ಹೇಳಿದ್ರು, ನಿಮ್ಮ ದೊಡ್ಡಪ್ಪ ಅವರಿಗೆ ಹಿಂಗೆ ಡಿಸ್ಚಾರ್ಜ್ ಮಾಡಬೇಕು, ಸೊ ಇನ್ಫೆಕ್ಷನ್ ಆಗುತ್ತೆ, ಆ ರೀತಿ ಈ ರೀತಿ ಅಂತ ಎಕ್ಸ್ಟ್ರಾ ಹೇಳಿದ್ರು. ಸೊ ತುಂಬ ಅಂದರೆ ತುಂಬ ಬೇಜಾರಾಯ್ತು. ನಾನು ಯಾವ ರೀತಿ ಹೇಳಬೇಕು, ಯಾವ ರೀತಿ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಗಾಯ್ಸ್. ಸೊ ಮನಸ್ಸಿಂದ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಜೊತೆಗಿದ್ದ ವ್ಯಕ್ತಿ, ನಗ್ನಗ್ತಾ ಇದ್ದ ವ್ಯಕ್ತಿ ಒಂದೇ ಸಲ ಏನೋ ಒಂದು ಅರ್ಥ ಆಗ್ತಿದೆ ಅನ್ಕೋತೀನಿ, ನನಗೆ ಬಾಯಿ ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ಸೊ ಆ ರೀತಿ ಅಂದರೆ ತುಂಬಾ ಬೇಜಾರಾಗುತ್ತೆ. ಜೊತೆಗೆ ಲಾಸ್ಟ್ ನನ್ನ ಜೊತೆ ಇವಾಗ ವಿಡಿಯೋ ಮಾಡಿ ಕ್ಲಿಪ್ ಹಾಕಿದ್ದು ನಗವರು ತುಂಬ ಎಂಟರ್ಟೈನ್ಮೆಂಟ್ ಗಾಯ್ ನಮ್ಮ ದೊಡ್ಡಪ್ಪ ಅವರು. ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪಾಜಿ ಅವ್ರ ಕಡೆ ಅಂದರೆ 4 ಜನ ಅಣ್ಣ ತಮ್ಮ ಅವರು. ಸೊ 4 ಜನ ಅಣ್ಣ ತಮ್ಮಂದಲ್ಲಿ ನಾನು ನಮ್ಮಣ್ಣ ಇಬ್ಬರೇ ಗಂಡ್ಮಕ್ಳು ಇರೋದು. ಫಸ್ಟ್ನೇ ದೊಡ್ಡಪ್ಪಂಗೆ ನಮ್ಮ ಅಣ್ಣ ಇದ್ದಾರೆ, ನಾನು ಲಾಸ್ಟ್ನೇ ಅವರು ನಮ್ಮ ಅಪ್ಪಾಜಿ, ಲಾಸ್ಟ್ನೇ ಅವ್ರ ಮಗ ನಾನೇ. ಸೊ ಈ ರೀತಿ ಇದೆ. ಮಿಕ್ಕಿದವರೆಲ್ಲ ನಮ್ಮ ಅಕ್ಕವ್ರು ಇರಿದ್ದಾರೆ. ಅಂದರೆ ಅಷ್ಟು ಹಚ್ಕೊಂಡಿದ್ವಿ ನಾವು. ಇವಾಗ ತುಂಬಾ ಬೇಜಾರಾಗ್ತೈತೆ ಗೈಸ್. ಹಂಗಾಗಿ ಸ್ವಲ್ಪ ದಿನ ನಿಲ್ಲಿಸಿದೆ ಯೂಟ್ಯೂಬ್. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೂ ಅತಿ ಹೆಚ್ಚಾಗಿ ಕೊಡ್ರಿ. ನಾನು ಇನ್ನೂ ನಿಮಗೆ ಒಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೊಳ್ಳೆ ಎಕ್ಸ್ಪ್ಲೋರು ಎಲ್ಲದೂ ನಿಮ್ಮ ಮುಂದೆ ತೋರಿಸ್ತೀನಿ. ನನ್ನ ಚಾನಲ್ನ ಇನ್ನೂ ಹೈ ಗ್ರೋತ್ ಆಗಿ ಮಾಡಿರಿ. ಇನ್ನು ನಾನು ಹೈಯಾಗೆ ನಿಮಗೆ ಒಂದೊಂದು ವಿಶೇಷವಾಗಿ ತೋರಿಸ್ತಾ ಬರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ಮನದಾಳದ ಮಾತು ಹೇಳಿದ್ದೀನಿ ಅಷ್ಟೇ ಗೈಸ್.